ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಫೆಬ್ರವರಿ 5th ಮತ್ತು 6th ಸುದ್ದಿಲಿದಂತೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಈ ತಮ್ನಿಲ್ ನೋಡೋದು ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಇವತ್ತೆಲ್ಲ ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈಗ ಏನಂತಂದ್ರೆ ಇಂಡಿಯಾ 4G ಅನ್ನುವಂತಹ ಒಂದು ಫೋರಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ. 4G ಅಂದ್ರೆ ಏನು, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಈ ಸ್ಯಾಂಡಲ್ವುಡ್ನ ಸೈಂಟಿಫಿಕ್ ವೇನಲ್ಲಿ ಕಲ್ಟಿವೇಷನ್ ಮಾಡಬೇಕು ಅಂತೇಳಿ ಬಜೆಟಲ್ಲಿ ಡಿಸ್ಕಸ್ ಮಾಡಿದ್ರು ಅಂತ ಹೇಳಿದೆ. ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದಲ್ಲೇ ಜೀನ್ ಪೂಲ್ ಒಂದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಸ್ಯಾಂಡಲ್ವುಡ್ ಸಂಬಂಧಪಟ್ಟಂಗೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಬಂದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದೇನು ಸುದ್ದಿ ಇಲ್ಲದೆ ಅದನ್ನು ನೋಡ್ತಾ ಹೋಗೋಣ. ನಂತರ ಈಗ ಓಲಾ ಊಬರ್ ರೀತಿನಲ್ಲೇ ಒಂದು ಗಿಗ್ ವರ್ಕರ್ಸ್ಗೆ ಅಂತೇಳಿ ಪ್ಲಾಟ್ಫಾರ್ಮ್ನ ತಂದಿದೆ, ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂಥದ್ದು. ಅದ್ರ ಹೆಸರು ಒಂದು ಭಾರತ್ ಟ್ಯಾಕ್ಸಿ ಅಂತ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಬಂದು ಆರೆಂಜ್ ಎಕಾನಮಿ ಅಂದ್ರೆ ಏನು, ಇದನ್ನ ಯಾಕೆ ಸುದ್ದಿನಲ್ಲಿದೆ, ಮತ್ತೆ ಕರ್ನಾಟಕ ಇದರ ಲೀಡಲ್ಲಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕೇಳಿರ್ತಿರಲ್ಲ, ಅದೇ ರೀತಿಯಲ್ಲೇ ಪ್ರೈವೇಟ್ ಕಂಪ್ನಿ ಒಂದು ತಂದೆ ಆದಂಥ ಪ್ರೈವೇಟ್ ಸ್ಪೇಸ್ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡಿಕೊಟ್ಟಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಬಂದು ಬ್ರಿಕ್ಸ್ ಒಂದು ಇನಿಷಿಯೇಟಿವ್ ತಂದಿದೆ, ಇಂಡಸ್ಟ್ರಿಯಲ್ ಕಾಂಪಿಟೆನ್ಸ್ ಸೆಂಟರ್ ಅಂತ ಹೇಳ್ತಾರೆ, ಕಾಂಪಿಟೆನ್ಸಿ ಸೆಂಟರ್ ಅಂತ ಹೇಳ್ಬಿಟ್ಟು. ಏನಕ್ಕೆ ತಂದಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಒಂದಷ್ಟು MCQಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ ವರ್ಲ್ಡ್ಸ್ ಫಸ್ಟ್ ಪ್ರೈವೇಟ್ ಸ್ಪೇಸ್ ಸ್ಟೇಷನ್. ಅಂದರೆ ಈಗ ಆಲ್ರೆಡಿ ISS ಇತ್ತು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇತ್ತು. ಅದೇ ರೀತಿಯಲ್ಲೇ ಈಗ ಪ್ರೈವೇಟ್ ಸ್ಪೇಸ್ ಸ್ಟೇಷನ್ ಒಂದು ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ US ವಾಸ್ಟ್ ಅನ್ನೋಂಥ ಒಂದು ಪ್ರೈವೇಟ್ ಕಂಪ್ನಿ, ನೆನ್ಪಿಟ್ಕೋಬೇಕಾಗುತ್ತೆ, ವಾಸ್ಟ್ ಅನ್ನೋಂಥ ಒಂದು ಪ್ರೈವೇಟ್ ಕಂಪ್ನಿ ಈಗ ಏನು ಮಾಡ್ತೆ ಅಂತಂದರೆ ಒಂದು ತಂದೆ ಆದಂತಹ ಒಂದು ಸ್ಪೇಸ್ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡೋಕೆ ಹೊರಟಿದೆ. ಅದ್ರ ಹೆಸರು ಒಂದು ಹವ್ಯಾನ್ ಅಂತ, ನೆನ್ಪಿಟ್ಕೋಬೇಕಾಗುತ್ತೆ. ಕೇಳ್ತಾರೆ ಹವ್ಯಾನ್ 1 ಏನು ಸುದ್ದಿ ನಿಲ್ಲಿತ್ತು ಅಥವಾ ಏನು ಅಂತ ಕೇಳ್ಬೋದು. ಇದೊಂದು ಪ್ರೈವೇಟ್ ಸ್ಪೇಸ್ ಸ್ಟೇಷನ್ ಆಗುತ್ತೆ. ಇದು US ಲಾಂಚ್ ಮಾಡ್ತಿರೋಂಥದ್ದು, US ವಾಸ್ಟ್ ಕಂಪ್ನಿ ಲಾಂಚ್ ಮಾಡ್ತಿರೋದು. ಸೊ ಅದನ್ನು ಲಾಂಚ್ ಮಾಡೋದಕ್ಕೆ ಇದು ಫಾಲ್ಕನ್ 9 ಅನ್ನೋಂಥ ರಾಕೆಟ್ನ ಯೂಸ್ ಮಾಡ್ಕೋತಾ ಇದೆ. ಫಾಲ್ಕನ್ 9 ರಾಕೆಟ್ ಯಾರ್ದು, ಇದು ಬಂದು ಸ್ಪೇಸ್ ಎಕ್ಸ್ ಬಗ್ಗೆ ನಾವು ಓದಿರ್ತೀವಿ, ಯಾರ್ದು, ಎಲನ್ ಮಸ್ಕ್ ಅವ್ರದ್ದು. ಸೊ ಇದನ್ನ ಬೈ 2027 ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಮತ್ತೆ US ಒಂದು ಪಾಲಿಸಿ ಬರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ, ಕಮರ್ಷಿಯಲ್ LEO ಡೆಸ್ಟಿನೇಷನ್ ಅಂತ ಹೇಳ್ಬಿಟ್ಟು. ಕಮರ್ಷಿಯಲ್ LEO ಡೆಸ್ಟಿನೇಷನ್ ಅಂದ್ರೆ ಈ ರೀತಿಯಾದಂಥ ಸ್ಪೇಸ್ ಸ್ಟೇಷನ್ಗಳನ್ನ ಯೂಶಲಿ ಎಲ್ಲಿ ಲಾಂಚ್ ಮಾಡ್ತೀವಿ ಅಂತಂದ್ರೆ LEO ಅಂತಂದ್ರೇನು, ಲೋ ಅರ್ತ್ ಆರ್ಬಿಟ್ನಲ್ಲಿ ಈ ರೀತಿಯಾದ ಸ್ಪೇಸ್ ಸ್ಟೇಷನ್ಗಳನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋದು. ಸೊ ಅದಕ್ಕೆ ಅಂತ ತಂದಿರುವಂಥದ್ದು ಪಾರ್ಟ್ ಆಫ್ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು. ಓಕೆ, ಹವಾನ್ 1 ಕುರಿತ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹವಾನ್ 1 ಅನ್ನು ಅಮೆರಿಕದ ಖಾಸಗಿ ಏರೋಸ್ಪೇಸ್ ಕಂಪನಿಯು ಅಭಿವೃದ್ಧಿಪಡಿಸುತ್ತಿದೆ. ಹೌದು, ನಾನು ಹೇಳಿದ್ದೀನಿ, ವಾಸ್ಟ್ ಅನ್ನುವಂಥ ಕಂಪನಿ. ಇದನ್ನು ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಬಳಸಿ ಉಡಾವಣೆ ಮಾಡಲಾಗುವುದು. ಕರೆಕ್ಟ್ ಇದೆ. ಇದನ್ನು ಕೆಳ ಭೂ ಕಕ್ಷೆಯಲ್ಲಿ ಅಥವಾ LEO ಲೋ ಅರ್ತ್ ಆರ್ಬಿಟ್ ಅಂತ ಏನು ಹೇಳ್ತೀವಲ್ಲ, ಸೊ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಲಾಂಚ್ ಮಾಡ್ತಾ ಇದ್ದಾರೆ. ಇದೊಂದು ಕಾಂಪ್ಯಾಕ್ಟ್ ಚಿಕ್ಕದಿರುತ್ತೆ, ಸಿಂಗಲ್ ಮಾಡ್ಯೂಲ್. ಹೌದು, ISS ಅಷ್ಟು ದೊಡ್ಡದಿರೋದಿಲ್ಲ, ಇದೊಂದು ಸಿಂಗಲ್ ಮಾಡ್ಯೂಲ್ ಇರುತ್ತೆ. ಸೊ ಬಾಹ್ಯಾಕಾಶ ನಿಲ್ದಾಣವಾಗಿ ವಿನ್ಯಾಸಗೊಳಿಸಲಾಗಿದೆ. ಕರೆಕ್ಟ್ ಇದೆ. ಸೊ ಹಾಗಾಗಿ 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇದಕ್ಕೆ ಆನ್ಸರ್ ಬಂದು 1 to 3 ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ NDMA's ಫಸ್ಟ್ ಎವರ್ ಗೈಡ್ಲೈನ್ಸ್ ಫಾರ್ ಐಡೆಂಟಿಫಿಕೇಶನ್ ಆಫ್ ಡಿಸಾಸ್ಟರ್ ವಿಕ್ಟಿಮ್ಸ್. ಡಿಸಾಸ್ಟರ್ ಆದಾಗ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡ್ತಾರೆ, ಬಟ್ ಕೆಲವೊಂದು ಟೈಮಲ್ಲಿ ಅವ್ರನ್ನ ಹುಡ್ಕೋದೇ ದೊಡ್ಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ ಅಂತಂದ್ರೆ NDMA ಗೈಡ್ಲೈನ್ಸ್ ಬಗ್ಗೆ ಓದಿರ್ತೀವಲ್ಲ, ಸೊ ಈಗ ಆ ವಿಕ್ಟಿಮ್ಸ್ಗಳನ್ನ ಐಡೆಂಟಿಫೈ ಮಾಡಬೇಕು ಅಂತೇಳಿ NDMA ಅಂತಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ನೆನ್ಪಿಟ್ಕೋಬೇಕು, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಹೋಮ್ ಮಿನಿಸ್ಟ್ರಿ ಕಡೆ ಕೆಲಸ ಮಾಡುತ್ತೆ. ಇದನ್ನು ಚೇರ್ ಮಾಡುವಂಥವ್ರು PM ಆಗಿರ್ತಾರೆ. ಈ ಪ್ರಶ್ನೆಗಳು ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಸ್ಟ್ಯಾಚ್ಯುಟರಿ ಬಾಡಿ ಇದು ಅಷ್ಟಲ್ಲಿ NDMA Act 2002 ಅಂತ ಬರುತ್ತೆ, ಅದರಿಂದ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಈಗ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಐಡೆಂಟಿಫಿಕೇಶನ್ ಹೇಗೆ ಮಾಡಬೇಕು ಅಂದರೆ ವಿತ್ ಡಿಗ್ನಿಫೈಡ್ ಮಾಡಬೇಕು, ಸೈಂಟಿಫಿಕ್ ವೇನಲ್ಲಿ ಮಾಡಬೇಕು, ಒಂದು ಕೋಆರ್ಡಿನೇಷನಲ್ಲಿ ಮಾಡಬೇಕು, ಮತ್ತೆ ಅವ್ರನ್ನ ಒಂದು ರೆಸ್ಪೆಕ್ಟ್ಫುಲ್ ಆಗಿ ತೆಗಿಬೇಕಾಗುತ್ತೆ. ಸೊ ಈ ರೀತಿಯಾಗಿ ಯಾವ ರೀತಿ ಮಾಡೋದು ಅಂತ ಇದನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ ಇಂಟರ್ಪೋಲ್ ಬಗ್ಗೆ ಕೇಳಿರ್ತೀವಲ್ಲ, ಇಂಟರ್ನ್ಯಾಷನಲ್ ಪೊಲೀಸು, ಅಲ್ಲೂ ಕೂಡ ಈ ಒಂದು ಡಿಸಾಸ್ಟರ್ ವಿಕ್ಟಿಮ್ ಐಡೆಂಟಿಫಿಕೇಶನ್ಗೆ ಅಂತಾನೆ ಒಂದಷ್ಟು ಕೋಡ್ಗಳಿತ್ತು. ಸೊ ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ಈಗ ಇವರು ರಿಲೀಸ್ ಮಾಡೋದಾಗಿರ್ತಾರೆ. ಮತ್ತೆ ಕೆಲವೊಂದು ಬಾಡಿಗಳನ್ನ ಎಸ್ಟಾಬ್ಲಿಷ್ ಮಾಡಿಸ್ತಾರೆ. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಡೆಂಟಲ್ ಡೇಟಾ ರೆಪೋಸಿಟರಿ ಅಂತ ಹೇಳ್ಬಿಟ್ಟು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅವರ ಒಂದು ಹಲ್ಲಿನ ಆಕಾರಗಳಿರ್ತವೆ, ದಂತಗಳ ಆಕಾರ ಅಥವಾ ದವಡಿನ ಆಕಾರಗಳಿರ್ತವೆ, ಅದನ್ನ ಮೇಲೆ ಕೂಡ ಐಡೆಂಟಿಫೈ ಮಾಡ್ಬೋದಾಗುತ್ತೆ. ಮತ್ತೆ ತುಂಬಾ ದಿನ ಆಗಿರುತ್ತೆ ಅವು ಬರೀಡ್ ಆಗಿ ಕೆಲವೊಂದು ಟೈಮಲ್ಲಿ ಡಿಸಾಸ್ಟರ್ ಆದಾಗ. ಸೊ ಆ ಬರೀಡ್ನ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಆರ್ಕಿಯಾಲಜಿಕಲ್ ರಿಜಿಸ್ಟ್ರಿ ಸೊ ಇದನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ರೀತಿಯಾಗಿ ಒಂದೆರಡು ಬಾಡಿಗಳನ್ನ ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಸೊ ಒಂದು ಪ್ರೊಸೀಜರ್ನ ಕೊಡ್ತಾ ಇದ್ದಾರೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ, ಫಾರ್ ದ ಫಸ್ಟ್ ಟೈಮ್ ಈ ಥರ ತರ್ತಾ ಇರೋಂಥದ್ದು. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು. ವಿಪತ್ತು ಸಂತ್ರಸ್ತರ ಗುರುತಿಸುವಿಗಾಗಿ ಭಾರತವು SOP ಅಥವಾ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ ಅಂತ ಹೇಳ್ತೀವಲ್ಲ, ಈ ಫಸ್ಟ್ ಟೈಮ್ ಕೊಡ್ತಿರೋಂಥದ್ದು ಕುರಿತ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ.
ಈ ಕಾರ್ಯವಿಧಾನವು ಮೃತದೇಹಗಳ ಗುರುತಿಸುವಿಕೆ, ಮರಣೋತ್ತರ ದತ್ತಾಂಶ ಸಂಗ್ರಹ, ಮರಣ ಪೂರ್ವ ದತ್ತಾಂಶ ಸಂಗ್ರಹ ಮತ್ತು ಹೋಲಿಕೆ ಎಂಬ 4 ಹಂತಗಳನ್ನು ಒಳಗೊಂಡಿದೆ. ಹೌದು, ಏನಂತಂದ್ರೆ ಇದು ಪ್ರೊಸೀಜರ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಏನ್ ಮಾಡಬೇಕು, ಅದನ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಾದ್ಮೇಲೆ ಅದನ್ನ ಪೋಸ್ಟ್ ಮಾರ್ಟಮ್ ಕಳಿಸೋದಕ್ಕಿಂತ ಮುಂಚೆ ಅದು ಡೇಟಾ ಕಲೆಕ್ಟ್ ಮಾಡಬೇಕು. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಅದು ಡೇಟಾ ಸ್ಟೋರ್ ಮಾಡ್ಕೋಬೇಕು. ನಂತರ ಅದನ್ನ ಹೋಲಿಕೆ ಮಾಡಬೇಕು. ಯಾರು ಮಿಸ್ಸಿಂಗ್ ಪರ್ಸನ್ ಇರ್ತಾನೆ ಆ ಬಾಡಿ ಜೊತೆ ಹೋಲಿಕೆ ಮಾಡಬೇಕು. ಈ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಕರೆಕ್ಟ್ ಆಗಿದೆ. ಇದು ವಿಧಿವಿಜ್ಞಾನ ಗುರುತಿಸುವಿಕೆಗಾಗಿ ರಾಷ್ಟ್ರೀಯ ದಂತ ದತ್ತಾಂಶ ನೋಂದಣಿ ಅಥವಾ ನ್ಯಾಷನಲ್ ಡೆಂಟಲ್ ಡೇಟಾ ರಿಜಿಸ್ಟ್ರಿ ಇದನ್ನ ಹೇಳದ್ನಲ್ಲ, ಸೊ ಇದನ್ನು ಕೂಡ ಶಿಫಾರಸ್ ಮಾಡಿದೆ. ಹಾಗಾಗಿ 2ನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಈ ಮಾರ್ಗಸೂಚಿಗಳು ಮಾನವೀಯ ಮತ್ತು ಗೌರವಿತ ಪರಿಗಣನೆಗಳನ್ನು ಹೊರತುಪಡಿಸುತ್ತದೆ. ಇಲ್ಲ, ಇದ್ರ ಮೇನ್ ಉದ್ದೇಶನೇ ಇದು. ಆ ಬಾಡಿ ಅದಕ್ಕೊಂದು ರೆಸ್ಪೆಕ್ಟ್ಫುಲ್ ಆಗಿ ಮತ್ತೆ ಒಂದು ಹ್ಯೂಮನ್ ಕಂಡೀಷನ್ ಅಂತ ಹೇಳ್ತೀವಿ, ಆ ರೀತಿಯಲ್ಲೇ ಟ್ರೀಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತಂದಿರೋದೇ ಆಗಿರುತ್ತೆ. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಕರೆಕ್ಟ್ ಆಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾ ಜಾಯಿನ್ಸ್ ಬ್ರಿಕ್ಸ್ ಒಂದು ಇನಿಷಿಯೇಟಿವ್ ಇದೆ, ಸೆಂಟರ್ ಫಾರ್ ಇಂಡಸ್ಟ್ರಿಯಲ್ ಕಾಂಪಿಟೆನ್ಸೀಸ್. ನೆನ್ಪಿಟ್ಕೋಬೇಕಾಗುತ್ತೆ, ಸೆಂಟರ್ ಫಾರ್ ಇಂಡಸ್ಟ್ರಿಯಲ್ ಕಾಂಪಿಟೆನ್ಸೀಸ್ ಅಂತ ಹೇಳ್ಬಿಟ್ಟು. ಸೊ ಏನಂತಂದ್ರೆ ಈಗ ನಮ್ಮ ಈ ಇಂಡಸ್ಟ್ರಿಯಲ್ ಕಾಂಪಿಟೆನ್ಸ್ ನಾವು ಅಚೀವ್ ಮಾಡೋದು ಯಾವಾಗ ಗೊತ್ತಾ, ಇಂಡಿಯಾದಲ್ಲಿ ಎಸ್ಪೆಷಲಿ ನಮ್ಮಲ್ಲಿರುವಂಥ MSMEಗಳನ್ನ ಸ್ಟ್ರೆಂಥನ್ ಮಾಡಿದಾಗ, MSMEಗಳಿಗೆ ಪ್ರಾಪರ್ ಆಗಿರುವಂತಹ ಇಂಡಸ್ಟ್ರಿಯಲ್ಲಿ MSMEಗಳಿಗೆ ಇಂಡಸ್ಟ್ರಿಗೆ ಬೇಕಾಗಿರುವಂತಹ ಒಂದು ಸ್ಕಿಲ್ನ, ಇನ್ಪುಟ್ಸ್ಗಳನ್ನ ಇದನ್ನೆಲ್ಲ ಕೊಟ್ಟಾಗ ಮಾತ್ರ ಅದನ್ನ ಸ್ಟ್ರೆಂಥನ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನ ಸ್ಟ್ರೆಂಥನ್ ಮಾಡಿದಾಗ ನಾವೇನಾಗುತ್ತೆ, ಗ್ಲೋಬಲ್ ಕಾಂಪಿಟೆನ್ಸ್ನೇ ಅಡ್ವಾನ್ಸ್ ಮಾಡ್ಬೋದು. ಯಾವ ರೀತಿಯಲ್ಲಿ ಇದನ್ನ ಸ್ಟ್ರೆಂಥನ್ ಮಾಡ್ತಾರೆ, ಸ್ಕಿಲ್ ಅಪ್ಗ್ರೇಡೇಷನ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.4ಗೆ ಈಗ ಕಾರ್ಯ ಮಾಡ್ತಾ ಇರೋದು ಅಥವಾ ಕೆಲಸ ಮಾಡ್ತಾ ಇರೋದು, ಅದನ್ನ ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಈಗ ಟ್ರೆಂಡಿಂಗ್ ಅಲ್ಲಿರುವಂಥ ಟೆಕ್ನಾಲಜಿಗಳು ಯಾವುದು, IoT ಆಗ್ಬೋದು, ಬಿಗ್ ಡೇಟಾ ಆಗ್ಬೋದು, ಮಷಿನ್ ಲರ್ನಿಂಗ್ ಆಗ್ಬೋದು. ಈ ರೀತಿಯಾಗಿ ಅಡ್ವಾನ್ಸ್ ಟೆಕ್ನಾಲಜಿಗಳ ಜೊತೆ ನಾವು ಅದನ್ನ MSMEಗಳನ್ನ ಅಪ್ಗ್ರೇಡ್ ಮಾಡಿದಾಗ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಇಂಡಸ್ಟ್ರಿನಲ್ಲಿ ಒಂದು ಸಪ್ಲೈ ಚೈನ್ ಏನೋ ಗ್ಲೋಬಲ್ ಸಪ್ಲೈ ಚೈನ್ ತರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಉದ್ದೇಶದಿಂದ ತಂದಿರೋದಾಗಿರುತ್ತೆ. ಆಕ್ಚುಲಿ ಇದಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ. ಇದನ್ನ ಈ ಒಂದು ಸೆಂಟರ್ ಫಾರ್ ಇಂಡಸ್ಟ್ರಿಯಲ್ ಕಾಂಪಿಟೆನ್ಸ್ ಬ್ರಿಕ್ಸ್ ಅಂತ ಇದೆಯಲ್ಲ, ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ UN ಬಾಡಿ ಒಂದು ಸಪೋರ್ಟ್ ಮಾಡ್ತಾ ಇದೆ. ಯುನೈಟೆಡ್ ನೇಷನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಯುನೈಟೆಡ್ ನೇಷನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅನ್ನೋ ಒಂದು ಸಂಸ್ಥೆ ಜೊತೆ ಪಾರ್ಟ್ನರ್ಶಿಪ್ ಆಗಿ ಈ ಒಂದು CIC ತಂದಿರೋದು. ಓಕೆನಾ. ನೆಕ್ಸ್ಟ್ ಇಂಡಿಯಾದಲ್ಲಿ ಇದಕ್ಕೆ ನೋಡಲ್ ಏಜೆನ್ಸಿ ಯಾವುದು, ಬಟ್ ಇದನ್ನ ನೋಡ್ಕೊಳ್ಳುವಂತಾರೆ ಯಾರು ಅಂತಂದಾಗ ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅನ್ನೋದು ಇದರ ನೋಡಲ್ ಏಜೆನ್ಸಿ ಆಗಿರುತ್ತೆ ಇಂಡಿಯಾ ಕಡೆಯಿಂದ. ಸೊ ಇವ್ರುಗಳ ಸಹಾಯದಿಂದ ಮಾಡ್ತಿರುವಂಥದ್ದು. ಇಷ್ಟು ಫ್ಯಾಕ್ಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಉದ್ದೇಶ ಏನು, ಅಟ್ಲೀಸ್ಟ್ ನಿಮ್ಗೆ ಕೇಳ್ತಾರೆ, ಸೆಂಟರ್ ಫಾರ್ ಇಂಡಸ್ಟ್ರಿಯಲ್ ಕಾಂಪಿಟೆನ್ಸೀಸು ಬ್ರಿಕ್ಸ್ ತಂದಿರೋದು ಯಾವುದು ಸಂಬಂಧಪಟ್ಟಿದ್ದು, MSME ತಂದಿರುವಂಥದ್ದು. ಯಾರಿದ್ರ ಪಾರ್ಟ್ನರ್ಸು, UNIDO. ಓಕೆನಾ. ಇಂಡಿಯಾದಲ್ಲಿ ನೋಡಲ್ ಏಜೆನ್ಸಿ ಯಾವುದು, NPC ಅಥವಾ ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್. ಯಾವ ರೀತಿ ಬರ್ಬೋದು ಪ್ರಶ್ನೆ, ಬ್ರಿಕ್ಸ್ ಕೈಗಾರಿಕಾ ಸಾಮರ್ಥ್ಯಗಳ ಕೇಂದ್ರ ಅಥವಾ ಬ್ರಿಕ್ಸ್ ಸೆಂಟರ್ ಫಾರ್ ಇಂಡಸ್ಟ್ರಿಯಲ್ ಕಾಂಪಿಟೆನ್ಸ್ ಕುರಿತ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಕೇಂದ್ರವನ್ನು ವಿಶ್ವಸಂಸ್ಥೆಯ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆಯು ಅಥವಾ ಯುನೈಟೆಡ್ ನೇಷನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಹಭಾಗಿತ್ವದಲ್ಲಿ ಆರಂಭಿಸಲಾಗಿದೆ. ಕರೆಕ್ಟ್. ಭಾರತದಲ್ಲಿ ರಾಷ್ಟ್ರೀಯ ಉತ್ಪಾದನೆ ಮಂಡಳಿ ಅಥವಾ ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಇದರ ಅನುಷ್ಠಾನದ ನೋಡಲ್ ಏಜೆನ್ಸಿ ಆಗಿದೆ. ಕರೆಕ್ಟ್. ಈ ಕೇಂದ್ರವು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಕೃಷಿ ಸಹಕಾರಕ್ಕೆ ಸೀಮಿತವಾಗಿದೆ. ಅಲ್ಲ, ಕೃಷಿ ಸಹಕಾರ ಅಂತಲ್ಲ, ಬೇರೆ ಬೇರೆದು ಆಗ್ಬೋದು. ಫಾರ್ ಎಕ್ಸಾಂಪಲ್ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೋದು, ಇಂಡಸ್ಟ್ರಿಯಲ್ ನೀಡ್ ಆಗ್ಬೋದು. ಮೇಜರ್ಲಿ ಇಂಡಸ್ಟ್ರಿ ಇರುವಂಥದ್ದು, ಕೃಷಿ ಸಂಬಂಧಪಟ್ಟದಂತಲ್ಲ. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 2 ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾ ಸಪೋರ್ಟ್ಸ್ ಫೋರ್ಜ್ ಇನಿಷಿಯೇಟಿವ್ ಸಕ್ಸೆಸರ್ ಟು ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್. ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಂತ ಒಂದು ಪಾರ್ಟ್ನರ್ಶಿಪ್ ಇತ್ತು. ಸೊ ಇದೇನಂತಂದ್ರೆ ಈ ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತೀವಿ. ಅಂದ್ರೆ ಕೆಲವೊಂದು ಮಿನರಲ್ಸ್ಗಳು, ಫಾರ್ ಎಕ್ಸಾಂಪಲ್ ಕೋಬಾಲ್ಟ್, ಲಿಥಿಯಂ, ಈ ತರದ್ದು ತುಂಬಾ ಕ್ರಿಟಿಕಲ್ ಇರ್ತವೆ. ಅಂದ್ರೆ ಆ ಇಂಡಸ್ಟ್ರಿಗಳು ರನ್ ಆಗಬೇಕು ಅಂತಂದ್ರೆ ತುಂಬಾ ಕ್ರಿಟಿಕಲ್ ಇರ್ತವೆ, ಅದರ ನೀಡ್ ಇರುತ್ತೆ. ಪ್ರಾಬ್ಲಮ್ ಏನಂತಂದ್ರೆ ಅದು ಸಪ್ಲೈ ಕಡಿಮೆ ಇರುತ್ತೆ, ಬೇರೆಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ. ಫಾರ್ ಎಕ್ಸಾಂಪಲ್ ಚೈನಾ ಅಂತದ್ದು ಅಥವಾ ಬೇರೆ ಕಡೆ ಎಲ್ಲಾದರೂ. ಸೊ ಹಾಗಾಗಿ ಒಂದು ಇಂಡಸ್ಟ್ರಿಗಳು ಒಂದು ದೇಶದಲ್ಲಿ ನಡಬೇಕು ಅಂತಂದ್ರೆ ಆ ಗ್ಲೋಬಲ್ ಸಪ್ಲೈ ಚೈನ್ ಪ್ರಾಪರ್ ಆಗಿ ಮೇಂಟೈನ್ ಆಗ್ತಾ ಇರಬೇಕಾಗುತ್ತೆ. ಕೆಲವೊಂದು ಟೈಮ್ ಏನಾದ್ರೆ ಒಂದು ಕಂಟ್ರಿ ಯಾವ್ದಾದ್ರು ಕೊಟ್ಟಿಲ್ಲ ಅಂತಂದ್ರೂ ಅಥವಾ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದ್ರೂ ಹೋಲ್ ಚೈನೇ ಡಿಸ್ಟರ್ಬ್ ಆಗ್ಬಿಡುತ್ತೆ. ಸೊ ಅದನ್ನು ತಪ್ಪಿಸ್ಬೇಕು ಅಂತಾನೆ ಕ್ರಿಟಿಕಲ್ ಅಥವಾ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಂತ ಮಾಡ್ಕೊಂಡಿದ್ವಿ. ಇದ್ರ ಟೈಮ್ ಪೀರಿಯಡ್ ಮುಗಿದಿದೆ ಈಗ. ಸೊ ಅದಕ್ಕೆ ಏನು ಮಾಡಿದೆ ಅಂತಂದ್ರೆ US ಮೇ ಬಿ ಎಗೇನೆಸ್ಟ್ ಚೈನಾ ಅಂತಾನೆ ತಗೋಬಹುದು, ಫೋರ್ಜ್ ಅಂತ ಒಂದು ಇನಿಷಿಯೇಟಿವ್ನ ಲಾಂಚ್ ಮಾಡಿದೆ. ಫೋರ್ಜ್ ಅಂತಂದ್ರೇನು, ಫೋರಮ್ ಆಫ್ ರಿಸೋರ್ಸ್ ಜಿಯೋ ಸ್ಟ್ರಾಟಜಿಕ್ ಎಂಗೇಜ್ಮೆಂಟ್ ಅಂತ. ಜಿಯೋ ಸ್ಟ್ರಾಟಜಿಕ್ ಎಂಗೇಜ್ಮೆಂಟ್ ಆಗ್ಬೇಕಂತೆ ಯಾವುದರಲ್ಲಿ, ರಿಸೋರ್ಸ್ ಅಥವಾ ಕ್ರಿಟಿಕಲ್ ಮಿನರಲ್ಸ್ ಗಳಿಂದ ಆಗ್ಬೇಕಾಗತ್ತಂತೆ. ಸೊ ಅದಕ್ಕೆ ಅಂತಾನೆ ಒಂದು ಫೋರಮ್ ತಂದಿರೋದಾಗಿರುತ್ತೆ. ಸೊ ಫೋರ್ಜ್ ಅಂತ. ಸೊ ಕೇಳ್ತಾರೆ ಏನಕ್ಕೆ ಅಂತ ಹೇಳ್ಬಿಟ್ಟು, ಇದು ಕ್ರಿಟಿಕಲ್ ಮಿನರಲ್ಸ್ಗೆ ತಂದಿರೋದಾಗಿರುತ್ತೆ. ಸೊ ಇದಕ್ಕೆ ಜೈಶಂಕರ್ ಅವರಿಗೆ ಅಥವಾ ನಮ್ಮ ಇಂಡಿಯಾ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂಥದ್ದು. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು, ಫೋರ್ಜ್ ಅನ್ನು ಖನಿಜ ಸುರಕ್ಷಾ ಪಾಲುದಾರಿಕೆ ಅಥವಾ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಬದಲಾಗಿ ಪ್ರಾರಂಭಿಸಲಾಗಿದೆ. ಹೌದು, ಮೊದಲು MSP ಇತ್ತು, ಅದ್ರ ಬದಲಾಗಿ ತಂದಿರುವಂಥದ್ದು ಫೋರ್ಜ್ ಆಗಿರುತ್ತೆ. ಇದು ವೈವಿಧ್ಯ,
ಸ್ಥಿತಿಸ್ಥಾಪಕ ಮತ್ತು ಸುರಕ್ಷಿತ ಜಾಗತಿಕ ನಿರ್ಣಯ ಖನಿಜಗಳ ಪೂರೈಕೆಯ ಸರಪಳಿಯನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಹೌದು, ನಮ್ಮಲ್ಲಿ ಏನು ಬೇರೆ ಬೇರೆ ಡಿಫರೆಂಟ್ ಕ್ರಿಟಿಕಲ್ ಮಿನರಲ್ಸ್ ಇದೆ, ಅದರ ಒಂದು ಸ್ಥಿತಿಸ್ಥಾಪಕತೆ ಅಥವಾ ರೆಸಿಲೆಂಟ್ ಅಂತ ಹೇಳ್ತೀವಿ, ಕಂಟಿನ್ಯೂಸ್ ಸಪ್ಲೈ ಆಗ್ತಾನೆ ಇರಬೇಕಾಗುತ್ತೆ ಮತ್ತೆ ಸುರಕ್ಷಿತವಾಗಿ ಆಗಬೇಕಾಗುತ್ತೆ ಇಡೀ ಜಾಗತಿಕ ಪ್ರಪಂಚದಲ್ಲಿ. ಸೊ ಹಾಗಾಗಿ ಇದರ ಒಂದು ಪೂರೈಕೆ ಆಗಬೇಕು ಅಂತಾನೆ ತಂದಿರೋದಾಗಿದೆ. ಸೊ ಹಾಗಾಗಿ 2 ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ 1 ಮತ್ತು 2 ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಭಾರತ ಟ್ಯಾಕ್ಸಿ ಅಫಿಷಿಯಲಿ ಲಾಂಚ್ಡ್ ಇನ್ ಇಂಡಿಯಾ, ಹೌ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಓಲಾ ಊಬರ್ ಅಂತಂದ್ರೆ, ಈಗ ನಾವು ಓಲಾ ಊಬರ್ ಬಗ್ಗೆ ಗೊತ್ತಿರುತ್ತೆ, ಇದೊಂದು ಗಿಗ್ ವರ್ಕರ್ ಇರುವಂಥ ಪ್ಲಾಟ್ಫಾರ್ಮ್ಗಳು, ಅಂದ್ರೆ ನಾವು ಬುಕ್ ಮಾಡ್ತೀವಿ ಥರ್ಡ್ ಪಾರ್ಟಿ. ಆಕ್ಚುಲಿ ಇದು ಪ್ರೈವೇಟ್ ಅವ್ರು ಮಾಡಿರೋಂಥದ್ದು, ಈ ಓಲಾ ಊಬರ್ ಅಂತದಲ್ಲ. ಬಟ್ ಭಾರತ್ ಟ್ಯಾಕ್ಸಿ ಏನಾಗುತ್ತೆ ಅಂತಂದ್ರೆ ಇಂಡಿಯಾದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತಂದಿರೋಂಥದ್ದು. ಇನ್ಫ್ಯಾಕ್ಟ್ ಇಲ್ಲಿ ಈ ಡ್ರೈವರ್ಗಳೇ ಓನರ್ ಆಗಿರ್ತಾರೆ. ವರ್ಲ್ಡ್ ಲಾರ್ಜೆಸ್ಟ್ ಡ್ರೈವರ್ಡ್ ಓನ್ಡ್ ಆ್ಯಪ್ ಅಂತಂದ್ರೆ ತಪ್ಪಾಗಲ್ಲ ಇದನ್ನ, ಹೌದು, ಓಕೆನಾ. ಸೊ ಇದನ್ನ ಲಾಂಚ್ ಮಾಡಿರೋಂಥದ್ದು. ಮತ್ತೆ ಇದನ್ನಂತಾನೆ ಕೋಆಪರೇಟಿವ್ ಬೇಸಿಸ್ ಮೇಲೆ ತಂದಿರೋಂಥದ್ದು. ಕೋಆಪರೇಟಿವ್ ಬೇಸಿಸ್ ಅಂತಂದ್ರೇನು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇಲ್ಲಿ ವರ್ಕರ್ಸ್ ಓನರ್ಸ್ ಆಗಿರ್ತಾರೆ, ಹೌದಲ್ವಾ. ಸೊ ಹಾಗಾಗಿ ಕೋಆಪರೇಟಿವ್ ಬೇಸಿಸ್ ಮೇಲೆ ತಂದಿರುವಂತಹ ವರ್ಲ್ಡ್ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮು ಇದೆ, ಮತ್ತೆ ಡ್ರೈವರ್ಸ್ಗಳು ಓನರ್ಸ್ ಆಗಿರುವಂತಹ ವರ್ಲ್ಡ್ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮು ಇದೇ ಆಗಿರುತ್ತೆ. ಮತ್ತೆ ಏನಂತಂದ್ರೆ ಇದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತಂದಿರೋಂಥದ್ದು. ಎಲ್ರಿಗೂ ಒಳ್ಳೇದಾಗ್ಲಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸರ್ಜ್ ಫ್ರೀ ಅಂತ ಕರಿತೀವಿ. ಸಡನ್ ಆಗಿ ಯಾವುದೋ ಒಂದು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಸಡನ್ ಆಗಿ ಸರ್ಜ್ ಆಗುವಂಥದ್ದು ರೇಟು ಇಲ್ಲ, ಆ ಥರದ್ದಾಗಿರಲ್ಲ. ಮತ್ತೆ ಝೀರೋ ಕಮಿಷನ್ ಅಂತ ಹೇಳ್ತೀವಿ, ಅಂದ್ರೆ ಇದಕ್ಕೆ ಕಮಿಷನ್ ಇರಲ್ಲ, ಥರ್ಡ್ ಪಾರ್ಟಿ ಯಾರು ಪ್ರೈವೇಟ್ ಅವ್ರು ಇಲ್ಲ, ಸೊ ಹಾಗಾಗಿ ಅವ್ರಿಗೆ ಕಮಿಷನ್ ಕೊಡೋ ಅವಶ್ಯಕತೆನೂ ಇರಲ್ಲ. ಮತ್ತೆ ಇದು ಡೈರೆಕ್ಟ್ ಏನು ಡ್ರೈವರ್ಗಳು ಏನಿರ್ತಾರಲ್ಲ, ಸೊ ಅವ್ರಗಳ ವೆಲ್ಫೇರ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ಗಳನ್ನ ಕೊಡ್ತಾರೆ, ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಾರೆ, ಆಕ್ಸಿಡೆಂಟ್ ಕವರ್ಗಳನ್ನ ಮಾಡೋವಂಥದ್ದು. ಸೊ ಈ ರೀತಿನೆಲ್ಲ ಮಾಡಿರುತ್ತೆ. ಸೊ ಹಾಗಾಗಿ ಭಾರತ್ ಟ್ಯಾಕ್ಸಿ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಓಲಾ ಆ್ಯಂಡ್ ಊಬರ್, ನೆನ್ಪಿಟ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು? ಭಾರತ್ ಟ್ಯಾಕ್ಸಿ ಕುರಿತ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ್ ಟ್ಯಾಕ್ಸಿಯು ಶೂನ್ಯ ಕಮಿಷನ್, ಹೇಳಿದ್ನಲ್ಲ ಝೀರೋ ಕಮಿಷನ್, ಮತ್ತೆ ದರ ಏರಿಕೆ ರಹಿತ ಸರ್ಜ್ ಫ್ರೀ ಆಗೋದಿಲ್ಲ, ಸೊ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕರೆಕ್ಟ್ ಆಗಿದೆ. ಇದು ಬಹು ರಾಜ್ಯ ಸಹಕಾರ ಸಂಘ ಕಾಯ್ದೆ 2002 ನೆನ್ಪಿಟ್ಕೋಬೇಕಾಗತ್ತೆ. ಆಕ್ಚುಲಿ ಇದು ಕೋಆಪರೇಟಿವ್ ಬೇಸಿಸ್ ಮೇಲೆ ತಂದಿರೋದ್ರಿಂದ ಇದನ್ನೇನು ಮಾಡ್ತಾರೆ ಅಂತಂದ್ರೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಏನಿದೆಯಲ್ಲ ಅದರಲ್ಲಿ ಎಸ್ಟಾಬ್ಲಿಷ್ ಆಗಿರೋದಾಗಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಈ ವೇದಿಕೆಯು ಸಹಕಾರಿ ಸಂಸ್ಥೆಗಳ ಬದಲಿಗೆ ವಿದೇಶಿ ಖಾಸಗಿ ಹೂಡಿಕೆದಾರರ ಬೆಂಬಲವನ್ನು ಹೊಂದಿದೆ. ಇಲ್ಲ, ಆಕ್ಚುಲಿ ಇದರಲ್ಲಿ ಫಾರಿನ್ ಥರ್ಡ್ ಪಾರ್ಟಿ ಅಂತ ಯಾರು ಇರಲ್ಲ, ಇನ್ವೆಸ್ಟರ್ಸ್ ಅಂತ ಯಾರು ಇರಲ್ಲ, ಬದಲಾಗಿ ಇದು ದೇಶೀಯವಾಗಿ ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಸೆಂಟರ್ ಟು ಕಾನ್ಸ್ಟಿಟ್ಯೂಟ್ ಟ್ರಿಬ್ಯುನಲ್ ಟು ಸೆಟಲ್ ಪೆನಯರ್ ರಿವರ್ ಡಿಸ್ಪ್ಯೂಟ್ ಬಿಟ್ವೀನ್ ತಮಿಳುನಾಡು ಅಂಡ್ ಕರ್ನಾಟಕ. ಈಗ ತಮಿಳುನಾಡು ಅಂಡ್ ಕರ್ನಾಟಕ ಅಂತ ಬಂದಾಗ ಕಾವೇರಿ ರಿವರ್ ಡಿಸ್ಪ್ಯೂಟ್ಸ್ ಬಗ್ಗೆ ನಾವು ಕೇಳಿರ್ತೀವಿ, ಯಾಕಂತಂದ್ರೆ ಅದು ರಿಸಾಲ್ವ್ ಆಗ್ತಾ ಇರೋಂಥದ್ದು ಕಾವೇರಿ ಟ್ರಿಬ್ಯುನಲ್ ಇಂದ. ಸೊ ಅದೇ ರೀತಿನಲ್ಲೇ ಈ ಪೆನಯರ್ ರಿವರ್ ಏನಿದೆಯಲ್ಲ ಇದು ಕರ್ನಾಟಕ ಮತ್ತೆ ತಮಿಳುನಾಡಲ್ಲಿ ಹರಿಯುವಂಥದ್ದು. ಕರ್ನಾಟಕದಲ್ಲಿ ಈ ನಂದಿ ಹಿಲ್ಸ್ ಏನಿದೆಯಲ್ಲ ಅಲ್ಲಿ ಹುಟ್ಟಿ ಅಲ್ಲಿಂದ ತಮಿಳುನಾಡು ರೀಚ್ ಆಗಿ ನೆಕ್ಸ್ಟ್ ಬೇ ಆಫ್ ಬೆಂಗಾಲ್ಗೆ ರೀಚ್ ಆಗುತ್ತೆ. ಸೊ ಈ ಒಂದು ತಮಿಳು ಏನಾಗಿದೆ ಅಂತಂದ್ರೆ ಕೆಲವೊಂದು ಟೈಮಲ್ಲಿ ಈ ಒಂದು ರಿವರ್ ಮೇಲೆ ಕೂಡ ತಮಿಳುನಾಡು ಇರಿಗೇಷನ್ಗೆ ಅಂತ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ಕೆಲವೊಂದು ಟೈಮಲ್ಲಿ ಏನಾಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಕೆಲವೊಂದು ಕಟ್ಟುವಂತಹ ಬ್ಯಾರೇಜ್ಗಳಿಂದ ತೊಂದರೆ ಆಗ್ತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಲಿತ್ತು ಯಾರು? ತಮಿಳುನಾಡು. ಸೊ ಅದಕ್ಕೆ ಏನ್ ಹೇಳ್ತಾ ಇದೆ ಅಂತಂದ್ರೆ ಆಕ್ಚುಲಿ ಈ ಒಂದು ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಏನಿದೆಯಲ್ಲ ಅದನ್ನ ಯಾವುದೇ ರೀತಿ ಕೋರ್ಟ್ಗಳು ಹ್ಯಾಂಡಲ್ ಮಾಡೋ ಹಾಗಿಲ್ಲ. ಈ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ಗಳನ್ನ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಅದನ್ನ ಪಾರ್ಲಿಮೆಂಟೇ ಮಾಡಬೇಕು. ಯಾರು ಮಾಡಬೇಕು? ಪಾರ್ಲಿಮೆಂಟೇ ಮಾಡಬೇಕು ಅಂತೇಳಿ ಯಾರು ಹೇಳ್ತಾರೆ ಅಂತಂದ್ರೆ ಆರ್ಟಿಕಲ್ 262 ನೆನ್ಪಿಟ್ಕೋಬೇಕಾಗತ್ತೆ. ಆರ್ಟಿಕಲ್ 262 ಆಫ್ ದ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂತಂದ್ರೆ ಈ ರೀತಿಯಾದಂತಹ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಏನಾದ್ರು ಬಂತು ಅಂತಂದ್ರೆ ಅದನ್ನ ಹ್ಯಾಂಡಲ್ ಮಾಡಬೇಕಾಗಿರುವಂತದ್ದು ಪಾರ್ಲಿಮೆಂಟ್. ಸೊ ಅದಕ್ಕೆ ಪಾರ್ಲಿಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಆಕ್ಟ್ 1956 ನೆನ್ಪಿಟ್ಕೋಬೇಕಾಗತ್ತೆ. ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಆಕ್ಟ್ 1956 ಅಂತೇಳಿ ಒಂದು ಆಕ್ಟ್ ನ ಪಾಸ್ ಮಾಡುತ್ತೆ. ಈ ಆಕ್ಟ್ ಅಂಡರ್ ಏನ್ ಮಾಡುತ್ತೆ ಅಂತಂದ್ರೆ ಕೆಲವೊಂದು ಟ್ರಿಬ್ಯುನಲ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರುತ್ತೆ. ಈ ಕಾವೇರಿ ಬಗ್ಗೆ ಮಾತಾಡ್ತಾ ಇದೆ, ಕಾವೇರಿ ಟ್ರಿಬ್ಯುನಲ್. ಸೊ ಅದೇ ಬೇಸಿಸ್ ಮೇಲೆ ಏನ್ ಮಾಡಬೇಕು ನೀವು ಈಗೊಂದು ಈ ಪೆನಿಯರ್ ರಿವರ್ ಏನಿದೆಯಲ್ಲ ಅದಕ್ಕೆ ಟ್ರಿಬ್ಯುನಲ್ ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಮಾಡಿರುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ ಈ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ಸ್ ಈ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಸಂಬಂಧಪಟ್ಟಂಗೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇರಲ್ಲ, ಅದು ಪಾರ್ಲಿಮೆಂಟ್ ಅಲ್ಲಿ ಇರುತ್ತೆ. ಪಾರ್ಲಿಮೆಂಟ್ ಇನ್ಫ್ಯಾಕ್ಟ್ ಅದು ಟ್ರಿಬ್ಯುನಲ್ ಕೈಲಿರುತ್ತೆ. ಓಕೆನಾ? ಸೊ ಅದಕ್ಕೆ ಸುದ್ದಿಲಿರುವಂತದ್ದು ಒಂದು ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ತರ ಬರ್ಬೋದು? ಪೆನಯಾರ್ ನದಿ ವಿವಾದಕ್ಕೆ ಜಲ ವಿವಾದ ಮಂಡಳಿಯನ್ನು ಅಥವಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ರಚಿಸುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿದೆ. ಪಾರ್ಲಿಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕೇಳಿರುವಂತದ್ದು. ಕರೆಕ್ಟ್ ಇದೆ. ಇದು ಅಂತಾರಾಜ್ಯ ನದಿ ನೀರು ವಿವಾದಗಳ ಕಾಯ್ದೆ 1956 ಅಡಿಯಲ್ಲಿ ಬರುತ್ತದೆ. ಹೌದು, ಇದು ಒಂದು ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ 1956 ಅಂಡರ್ ಅಲ್ಲಿ ಬರುತ್ತೆ. ಸೊ ಅದ್ರ ಕೆಳಗಡೆ ನಾವು ಟ್ರಿಬ್ಯುನಲ್ ಎಸ್ಟಾಬ್ಲಿಷ್ ಮಾಡೋದು. ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಪೆನಯಾರ್ ನದಿಯು ತಮಿಳುನಾಡಿನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿಯುತ್ತಾ ಅರೇಬಿಯನ್ ಸಮುದ್ರವನ್ನು ಸೇರುತ್ತೆ. ಇಲ್ಲ, ಇದು ಕರ್ನಾಟಕದಲ್ಲಿ ಹುಟ್ಟಿ
ತಮಿಳ್ನಾಡು ಕಡೆ ಬಂದು ಕರ್ನಾಟಕದಲ್ಲಿ ಹುಟ್ಟು ಕರ್ನಾಟಕದಲ್ಲಿ ನಂದಿ ಬೆಟ್ಟ, ಅಲ್ಲಿಂದ ತಮಿಳ್ನಾಡಿಗೆ ಬಂದು ಬೇ ಆಫ್ ಬೆಂಗಾಲ್ ರೀಚ್ ಆಗುತ್ತೆ. ಇನ್ಫ್ಯಾಕ್ಟ್ ಇದು ಈಸ್ಟ್ ಫ್ಲೋಯಿಂಗ್ ಆಗುತ್ತೆ, ವೆಸ್ಟ್ ಫ್ಲೋಯಿಂಗ್ ಅಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಆಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಸುಭಾಷ್ ಪಾಳೇಕರ್ ಕನ್ಸಿಡರ್ ಫಾರ್ ಅ ಸಸ್ಟೈನಬಲ್ ಸ್ಪಿರಿಚುವಲ್ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. ಏನಾಗಿದೆ ಅಂತಂದ್ರೆ ಸುಭಾಷ್ ಪಾಳೇಕರ್ ಅವರು ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ. ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಫಾರ್ಮಿಂಗ್ ಯಾವ ಒಂದು ಹಂತದಲ್ಲಿ ಆಗಬೇಕು ಅಂತಂದ್ರೆ ಝೀರೋ ಬಜೆಟ್ ಅಲ್ಲಿ ಆಗ್ಬೇಕಂತ. ಫಾರ್ ಎಕ್ಸಾಂಪಲ್ ನಾವು ಕಮರ್ಷಿಯಲ್ ಕ್ರಾಪ್ನ ಬೆಳಿಬೇಕಂತಂದ್ರೆ ಹೆವಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಆ ರೀತಿನೂ ಆಗಬಾರ್ದಂತೆ. ಮತ್ತೆ ಏನೋ ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ತರ್ತೀವಿ. ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಅಂತಂದ್ರೆ ಬೇರೆ ಬೇರೆದು ಒಳಗಡೆಯಿಂದ ಕೊಂಡ್ಕೊಬರೋಂಥದ್ದು. ಸೊ ಅದು ಆಗಬಾರ್ದಂತೆ. ಸೊ ಆ ಇನ್ಪುಟ್ ಬಜೆಟೇ ಝೀರೋ ಆಗಬೇಕಂತೆ. ಫಾರ್ಮಿಂಗ್ ಯಾವ ರೀತಿ ಆಗ್ಬೇಕಂತಂದ್ರೆ ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ಆಗ್ಬೇಕಂತೆ. ಈ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಇವ್ರ ಹೆಸರು ಬಂದು ಸುಭಾಷ್ ಪಾಳೇಕರ್ ಅಂತ, ನೆನ್ಪಿಟ್ಕೋಬೇಕಾಗತ್ತೆ. ಇವ್ರು ತಂದಿರುವಂಥದ್ದು ಏನಂತ, ಇದು ಯಾಕೆ ಸುದ್ದಿನಲ್ಲಿ ಇತ್ತು ಅಂತಂದ್ರೆ ಈಗ ಇವರು ಕೆಲವೊಂದು ವರ್ಕ್ಶಾಪ್ಗಳನ್ನ ಕಂಡಕ್ಟ್ ಮಾಡ್ತಾರೆ, ಎಸ್ಪೆಷಲಿ ಕರ್ನಾಟಕದಲ್ಲಿ ಒಂದಷ್ಟು ವರ್ಕ್ಶಾಪ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂಥದ್ದಾಗಿರುತ್ತೆ. ಈ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಏನಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಇವ್ರು ಏನು ಹೇಳ್ತಾರೆ ಅಂತಂದ್ರೆ ಮೇಜರ್ ಆಗಿ 4 ಪಿಲ್ಲರ್ಗಳನ್ನೇ ಸಜೆಸ್ಟ್ ಮಾಡ್ತಾರೆ. 4 ಪಿಲ್ಲರ್ಗಳನ್ನ ಸಜೆಸ್ಟ್ ಮಾಡ್ತಾರೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ. ವೆರಿ ಇಂಪಾರ್ಟೆಂಟ್, ನೋಡ್ಕೋಬೇಕಾಗತ್ತೆ. ಜೀವಾಮೃತ ಅಂತ ಹೇಳ್ಬಿಟ್ಟು. ಜೀವಾಮೃತ ಅಂತಂದ್ರೆ ಈಗ ಮಣ್ಣಿದೆಯಲ್ಲ, ಈ ಮಣ್ಣಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಆರ್ಗಾನಿಸಮ್ಸ್ಗಳನ್ನ ಮತ್ತೆ ರಿವೈವಲ್ ಮಾಡ್ಬೇಕಾಗತ್ತೆ, ಅಂದ್ರೆ ಅಲ್ಲಿರುವಂಥದ್ದನ್ನ ಆಕ್ಟಿವ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ಏನು ಕೌಡಂಗ್ ಆಗ್ಬೋದು, ಯೂರಿನ್ ಆಗ್ಬೋದು, ಈ ತರದೆಲ್ಲ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿರುವಂತಹ ಸಾಯಿಲ್ ಅಲ್ಲಿರುವಂತಹ ಕೆಲವೊಂದು ಎಸೆನ್ಷಿಯಲ್ ಮೈಕ್ರೋ ಆರ್ಗಾನಿಸಮ್ನ ಆಕ್ಟಿವ್ ಮಾಡುವಂಥದ್ದು, ಅದಕ್ಕೆ ಜೀವ ತರುವಂಥದ್ದು. ಸೊ ಜೀವಾಮೃತ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಮ್ಗೆ ಏನು ಬೇಕು, ಸೀಡ್ಸ್ ಬೇಕು. ಸೀಡ್ಸ್ಗೆ ಏನು ಹೇಳ್ತಾರೆ ಅಂತಂದ್ರೆ ಬೀಜಾಮೃತ ಅಂತ ಹೇಳ್ತಾರೆ. ಈ ನೀಮು, ಚಿಲ್ಲಿ ಈ ಥರದೆಲ್ಲ ಯೂಸ್ ಮಾಡ್ಕೊಂಡು ಅದನ್ನ ಕೋಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸು, ಇನ್ಫೆಕ್ಷನ್ ಅದೆಲ್ಲ ಆಗುತ್ತೆ, ತಪ್ಪುತ್ತೆ. ಸೊ ಹಾಗಾಗಿ ಇದು 2ನೇ ಕಾಂಪೊನೆಂಟ್ ಆಗುತ್ತೆ ಬೀಜಾಮೃತ. ನೆಕ್ಸ್ಟ್ ಬಂದು ಅಚಡ ಅಂತ ಹೇಳ್ಬಿಟ್ಟು. ಅಚಡ ಅಂತಂದ್ರೆ ಯಾವಾಗ ನೀವು ಅದನ್ನ ಪ್ಲಾಂಟ್ ಮಾಡ್ತೀರಲ್ಲ ಭೂಮಿಗೆ ಅಥವಾ ಸೀಡ್ ಸೋಯಿಂಗ್ ಮಾಡ್ತಿರಲ್ಲ, ಅದಾದ್ಮೇಲೆ ಏನು ಮಾಡಬೇಕು ಅಂತಂದ್ರೆ ಕೆಲವೊಂದು ಹುಲ್ನ ಹರಡಬೇಕು. ಹರಡಿದಾಗ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಮಾಯ್ಶ್ಚರ್ನ ತಡೆಯೋದಕ್ಕೆ ಅಥವಾ ಅನ್ನೆಸೆಸರಿ ಆ ವೀಡು ಬೆಳೆಯೋದಕ್ಕೆ, ಕಳೆ ಬೆಳೆಯೋದಕ್ಕೆ ತಪ್ಪಿಸುತ್ತೆ. ಸೊ ಹಾಗಾಗಿ ಅಚಡನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ವಪಾಸ ಅಂತಂದ್ರೆ ಆ ಮಾಯ್ಶ್ಚರ್ ಕಂಟೆಂಟ್ ಇರಬೇಕು ಯಾವುದರಲ್ಲಿ, ಮಣ್ಣಲ್ಲಿ. ಸೊ ಹಾಗಾಗಿ ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅಂದ್ರೆ ಅಥವಾ ಒಂದು ಕಡಿಮೆ ಮಟ್ಟದ ಇರಿಗೇಷನ್ ನೀವು ಸಪೋರ್ಟ್ ಮಾಡ್ತಾರೆ. ಅಂದ್ರೆ ನೋಡಿ ಇಲ್ಲಿ ಹೇಳೋದು ಗೊತ್ತಾಗೋದು ರೆಡ್ಯೂಸ್ಡ್ ಇರಿಗೇಷನ್ ಎಂಕರೇಜ್ ಮಾಡುವಂಥದ್ದು. ಸೊ ಈ ಕೆಲಸನೂ ಕೂಡ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಇಂಟರ್ ಕ್ರಾಪಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಇಂಟರ್ ಕ್ರಾಪಿಂಗ್ ಮಧ್ಯೆ ಬೇರೆ ಬೇರೆ ಕ್ರಾಪ್ಗಳನ್ನ ಮಾಡ್ಕೊಂಥದ್ದು. ಸೊ ಈ ಕೆಲಸ ಮಾಡುತ್ತೆ. ಸೊ ಇವು ಕಾಂಪೊನೆಂಟ್ ಆಗಿರ್ತವೆ. ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೂ ಕೇಳ್ಬೋದು ಏನು ಅಂತ ಹೇಳ್ಬಿಟ್ಟು. ಜೀವಾಮೃತ, ಬೀಜಾಮೃತ, ಅಚಡ, ವಪಾಸ ನೆನ್ಪಿಟ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಥವಾ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮಾರುಕಟ್ಟೆಯಲ್ಲಿ ಸಿಗುವ ಸಾವಯವ ಗೊಬ್ಬರಗಳ ಬಳಕೆಯನ್ನು ಪ್ರೋತ್ಸಾಹಿಸುತ್ತದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಮಾರುಕಟ್ಟೆಯಲ್ಲಿ ನೀವು ಕಮರ್ಷಿಯಲ್ ಕೆಮಿಕಲ್ ಆದ್ರೂ ತನ್ನಿ, ಆರ್ಗ್ಯಾನಿಕ್ ಆದ್ರೂ ತನ್ನಿ, ಎರಡನ್ನೂ ಅಪೋಸಿಷನ್ ಮಾಡುತ್ತೆ, ಅಂದ್ರೆ ಎರಡನ್ನೂ ಅವ್ರು ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದನ್ನು ಸುಭಾಷ್ ಪಾಳೇಕರ್ ಅವರು ಅಭಿವೃದ್ಧಿಪಡಿಸಿದರು. ಇದನ್ನು ಸುಭಾಷ್ ಪಾಳೇಕರ್ ಕೃಷಿ, ಹೌದು, ಇದನ್ನ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತಾನು ಹೇಳ್ತಾರೆ ಅಥವಾ ಸುಭಾಷ್ ಪಾಳೇಕರ್ ಕೃಷಿ ಅಂತಾನೆ ಕೇಳ್ತಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಬೀಜಾಮೃತ ಮತ್ತು ಜೀವಾಮೃತ ಈ ಕೃಷಿಯ ಪದ್ಧತಿಯ ಪ್ರಮುಖ ಘಟಕಗಳಾಗಿವೆ. ಹೌದು, ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆನ್ಸರ್ ಬಂದು 2 and 3 ಮಾತ್ರ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ಬಿಲ್ಡ್ಸ್ ಇಟ್ಸ್ ಆರೆಂಜ್ ಎಕಾನಮಿ ಎ ಡಿಕೆಡ್ ಬಿಫೋರ್ ದ ಟರ್ಮ್ ಬಿಕಮ್. ಓಕೆ, ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಒಂದು ಆರೆಂಜ್ ಎಕಾನಮಿ ಅನ್ನುವಂಥದ್ದು ಟರ್ಮು ಯೂಸ್ ಮಾಡೋದಕ್ಕಿಂತ ಮುಂಚೆನೇ ನಾವು ತುಂಬಾ ಅಡ್ವಾನ್ಸ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ಹೇಳಿರುವಂಥದ್ದು. ಏನಿದೆ ಆರೆಂಜ್ ಎಕಾನಮಿ ಅಂತಂದ್ರೆ, ಆರೆಂಜ್ ಎಕಾನಮಿ ಈಗ ಫಾರ್ ಎಕ್ಸಾಂಪಲ್ ಬ್ಲೂ ಎಕಾನಮಿ ಬಗ್ಗೆ ಆಲ್ರೆಡಿ ಕೇಳಿದ್ದಾರೆ. ಬ್ಲೂ ಎಕಾನಮಿ ಅಂದ್ರೆ ಏನು ಅಂತೇಳಿ UPSC ನಲ್ಲಿ ಕ್ವಶನ್ ಕೇಳಿದ್ದಾರೆ. ಈ ಆರೆಂಜ್ ಎಕಾನಮಿ ಅಂತಂದ್ರೆ ಯಾವ್ದಾದ್ರು ಒಂದು ಕ್ರಿಯೇಟಿವ್ ವರ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಆರ್ಟ್ ಆಗ್ಬೋದು, ಲಿಟ್ರೇಚರ್ ಆಗ್ಬೋದು, ಅದನ್ನ ಟೆಕ್ನಾಲಜಿ ಜೊತೆಗೆ ಕ್ರಿಯೇಟಿವ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇದು ನೋಡ್ಬೋದು ನೀವು, AVGC ಬಗ್ಗೆ ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡ್ತಾ ಇದೆ. AVGC ಅಂತಂದ್ರೆ ಏನು, ಆನಿಮೇಷನ್, ವಿಜುವಲ್ ಎಫೆಕ್ಟ್, ಗೇಮಿಂಗ್, ಕಾಮಿಕ್ಸ್, ಅದಲ್ವಾ. ಆನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಮತ್ತೆ ಕಾಮಿಕ್ಸ್. ಸೊ ಈ ತರದ್ದು ಇದು ಸ್ವಲ್ಪ ಕ್ರಿಯೇಟಿವ್ ವರ್ಕ್. ಗೇಮಿಂಗ್ ಆಗ್ಬೋದು, ಆನಿಮೇಷನ್ ಮಾಡುವಂಥದ್ದು ಆಗ್ಬೋದು, ಕಾಮಿಕ್ಸ್ಗಳು ಮಾಡುವಂಥದ್ದು ಆಗ್ಬೋದು, ಈ ತರದಲ್ಲ. ಸೊ ಇದನ್ನ ಇದ್ರ ಪಾಲಿಸಿ ನಾವು 2024 ತಂದಿದ್ವಿ. ಹಂಗ್ ನೋಡೋದಾದ್ರೆ ಕರ್ನಾಟಕ ಬಂದು AVGC ಪಾಲಿಸಿ, ಈ ತರದೊಂದು ಪಾಲಿಸಿ ಇಂಡಿಯಾದಲ್ಲಿ ತಂದಂತ ಫಸ್ಟ್ ಸ್ಟೇಟ್ ಆಗಿರುತ್ತೆ, ಹೌದಲ್ವಾ. ಮತ್ತೆ ಏನೀಗ AVGC ಏನಿದೆಯಲ್ಲ ಅದನ್ನ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ತಿದೆ ಅಂತಂದ್ರೆ ಕರ್ನಾಟಕದಲ್ಲಿ 50% ಶೇರ್ ಇದೆ. ಸೊ ಇಷ್ಟು ಅಡ್ವಾನ್ಸ್ ಆಗಿದೆ ಕರ್ನಾಟಕದಲ್ಲಿ. ಇಷ್ಟೇ ಅಂತಲ್ಲ, ಫಾರ್ ಎಕ್ಸಾಂಪಲ್ IT ಆಗ್ಬೋದು, IT ಫೀಲ್ಡ್ ಆಗ್ಬೋದು, ಮತ್ತೆ ಬೇರೆ ರೀತಿಯಾದ ಕ್ರಿಯೇಟಿವ್ ವರ್ಕ್ಗಳಾಗ್ಬೋದು, ಗೇಮಿಂಗ್ ಆಗ್ಬೋದು, ಆಮೇಲೆ ಇದು ಎಕ್ಸ್ಟೆಂಡೆಡ್ ಇದು ಬರುತ್ತಾ, ಆರ್ಟಿಫಿಷಿಯಲ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ, ಮತ್ತೆ ಮಿಕ್ಸ್ಡ್ ರಿಯಾಲಿಟಿ ಅಥವಾ ಎಕ್ಸ್ಟೆಂಡೆಡ್ ರಿಯಾಲಿಟಿ, ಬೇರೆದೆಲ್ಲ ಬರುತ್ತಲ್ಲ, ಇದೆಲ್ಲ ಆಗ್ಬೋದು. IoTs ಆಗ್ಬೋದು. ಸೊ ಸಾಕಷ್ಟು ರೀತಿಯಲ್ಲೇ ಅಡ್ವಾನ್ಸ್ಮೆಂಟ್ ಆಗಿದೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ, ಕ್ರಿಯೇಟಿವ್ ವರ್ಕ್ ಆಗಿರುವಂಥದ್ದು ಅಥವಾ ಟೆಕ್ನಾಲಜಿ ಇಂಟಿಗ್ರೇಟ್ ಆಗಿರುವಂಥ ವರ್ಕ್ ಆಗಿರ್ಬೋದು. ಇದಕ್ಕೆ ನಾವು ಮತ್ತೆ IP ವರ್ಕ್ಗಳಾಗಿರ್ಬೋದು. ಸೊ ಈ ತರದಕ್ಕೆಲ್ಲ ಏನಂತ ಕರಿತೀವಿ ಅಂತಂದ್ರೆ ಆರೆಂಜ್ ಎಕಾನಮಿ ಅಂತ ಕರಿತೀವಿ. ಟರ್ಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು,
ಭಾರತದಲ್ಲಿ ಪ್ರತ್ಯೇಕ ಎವಿಜಿಸಿ ಪಾಲಿಸಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಕರ್ನಾಟಕವಾಗಿದೆ. ಇದು ಸರಿಯಾಗಿದೆ. ಭಾರತದ ಒಟ್ಟು ಎವಿಜಿಸಿ ರಫ್ತಿನಲ್ಲಿ ಕರ್ನಾಟಕವು ಅರ್ಧಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದಿದೆ. ಈ ಫ್ಯಾಕ್ಟ್ಸ್ ನಾನು ಹೇಳಿದ್ದೀನಿ, ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಆರೆಂಜ್ ಎಕಾನಮಿ ಮುಖ್ಯವಾಗಿ ಗಣಿಗಾರಿಕೆ, ಭಾರಿ ಕೈಗಾರಿಕೆಗಳು ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಮೇಲಿನ ಇಲ್ಲ. ಇದು ಇರುವಂಥದ್ದು ಕ್ರಿಯೇಟಿವ್ ವರ್ಕು, ಆರ್ಟು, ಲಿಟ್ರೇಚರು, ಈ ಟೆಕ್ನಾಲಜಿ ಈ ಥರದ ಮೇಲೆ ಇರುವಂಥದ್ದು. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಜನಸ್ಪಂದನ ಅಟ್ ಯಾದಗಿರಿ ಶೋ ಕೇಸ್ ಪವರ್ ಆಫ್ ಸಿಟಿಸನ್ ಪಾರ್ಟಿಸಿಪೇಷನ್. ಏನಂತಂದ್ರೆ ಜನಸ್ಪಂದನ ವೆರಿ ಇಂಪಾರ್ಟೆಂಟ್. ಇವನ್ ಎಕನಾಮಿಕ್ ಸರ್ವೆನಲ್ಲೂ ಪದೇ ಮೆನ್ಷನ್ ಆಗ್ತಾ ಇರುತ್ತೆ. ಇದ್ರ ಮೇಲೆ ಪ್ರಶ್ನೆ ಬರುತ್ತೆ. ಜನಸ್ಪಂದನ ಅಂದ್ರೆ ಜನರಿಗೆ ಸ್ಪಂದನೆ ಮಾಡುವಂಥದ್ದು. ಓಕೆನಾ? ಇದೇನಂತಂದ್ರೆ ಒಂದೊಂದು ಇಂಟಿಗ್ರೇಟೆಡ್ ಗ್ರೀವಿಯನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಆಗಿರುತ್ತೆ ಅಥವಾ ಗ್ರೀವಿಯನ್ಸ್ ರಿಡ್ರೆಸಲ್ ಸಿಸ್ಟಮ್ ಆಗಿರುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ. ಇಂಟಿಗ್ರೇಟೆಡ್ ಆಗಿ ಒಂದು ಗ್ರೀವಿಯನ್ಸ್ ರಿಡ್ರೆಸಲ್ ಏನಾಗಿ ಮಾಡಬೇಕಲ್ಲ ಅದನ್ನು ಮಾಡುವಂಥದ್ದು ಒಂದು ಸಿಸ್ಟಮ್ ಆಗಿರುತ್ತೆ. ಅಂದ್ರೆ ಈಗ ಬೇರೆ ಬೇರೆ ವಿಚಾರಗಳು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿರ್ತೀವಿ, ಯಾವುದೋ ಒಂದು ನೀಡ್ ಇರುತ್ತೆ, ಅದನ್ನ ಏನು ಮಾಡಬೇಕು, ಆ ಒಂದು ಕುಂದುಕೊರತೆಗಳನ್ನ ವಿಚಾರಿಸಬೇಕು ಅಂತೇಳಿ ತಂದಿರುವಂಥ ಪ್ಲಾಟ್ಫಾರ್ಮೇ ಜನಸ್ಪಂದನ. ಇದು ಕಂಪ್ಲೀಟ್ ಆಗಿ ಆನ್ಲೈನ್ ಆಗಿರುವಂಥದ್ದು. ಆನ್ಲೈನಲ್ಲಿ ಈ ಕುಂದುಕೊರತೆಗಳನ್ನ ವಿಚಾರಿಸೋಕೆ ಮಾಡಿರುವಂಥದ್ದು. ಇದು ಸುಮಾರು ಒಂದು 40+ ಡಿಪಾರ್ಟ್ಮೆಂಟ್ಗಳನ್ನ ಕವರ್ ಮಾಡುತ್ತೆ. 40+ ಡಿಪಾರ್ಟ್ಮೆಂಟ್ಗಳನ್ನ ಕವರ್ ಮಾಡುತ್ತೆ. ಮತ್ತೆ ಇಫ್ ಇನ್ ಕೇಸ್ ಏನಾದ್ರೂ ಆ ಕುಂದುಕೊರತೆಗಳು ಇಮಿಡಿಯೇಟ್ ಆಗಿ ಸಾಲ್ವ್ ಆಗಿಲ್ಲ ಅಂತಂದಾಗ ಅದನ್ನ ಏನು ಮಾಡ್ಬೋದು ಅಂತಂದ್ರೆ ಮೇಲ್ಗಡೆ ಹೈಯರ್ ಅಥಾರಿಟಿ ಇರ್ತಾರೆ, ಮಾನಿಟರ್ ಮಾಡ್ತಿರ್ತಾರೆ, ಅವ್ರಿಗೆ ಇಮಿಡಿಯೇಟ್ ಶಿಫ್ಟ್ ಮಾಡಬೇಕಾಗುತ್ತೆ. ಮತ್ತೆ ಇದನ್ನ ಟೈಮ್ ಸ್ಟ್ಯಾಂಪಿಗೆ ಕೊಟ್ಟಿರ್ತಾರೆ, ಒಂದಷ್ಟು ಗೈಡ್ಲೈನ್ ಕೊಟ್ಟಿರ್ತಾರೆ, ನೀವು ಈ ಪೀರಿಯಡ್ ಅಲ್ಲಿ ಇದನ್ನ ಮುಗಿಸ್ಬೇಕು, ಸಕಾಲ ಆಗುತ್ತಲ್ಲ ಅದೇ ರೀತಿನಲ್ಲಿ. ಸೊ ಅದಕ್ಕೆ ಮುಂಚೆನೆ ಈ ಒಂದು ಕುಂದುಕೊರತೆಗಳನ್ನ ನಿವಾರಿಸಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಜನಸ್ಪಂದನ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೋಬೇಕಾಗತ್ತೆ. ಯಾವ ರೀತಿ ಪ್ರಶ್ನೆ ಬರ್ಬೋದು? ಜನಸ್ಪಂದನ ಕಾರ್ಯಕ್ರಮವು ಮತ್ತು ಅದು ಉಪಕ್ರಮಕ್ಕೆ ಸಂಬಂಧಿಸಿದ ಕೆಳಗಿನಗಳನ್ನು ಪರಿಗಣಿಸಿ. ಜನಸ್ಪಂದನವು ನಾಗರಿಕರಿಗೆ ಏಕಗವಾಕ್ಷಿ, ಇದೊಂದು ಸಿಂಗಲ್ ವಿಂಡೋ ಆಗಿದೆ, ಏಕಗವಾಕ್ಷಿ ಡಿಜಿಟಲ್ ಕುಂದುಕೊರತೆ ನಿವಾರಣೆ ವ್ಯವಸ್ಥೆ ಆಗಿದೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನು ಒಂದೇ ವಿಂಡೋನಲ್ಲಿ ಆಗ್ತಾ ಇರುವಂಥದ್ದು. ಈ ಉಪಕ್ರಮವು ನಿಗದಿತ ಸಮಯದೊಳಗೆ, ಹೌದಲ್ವಾ, ವಿತಿನ್ ಟೈಮ್ ಫ್ರೇಮ್ ಮಾಡಬೇಕಾಗುತ್ತೆ, ದೂರುಗಳನ್ನು ವಿಲೇವಾರಿ ಮತ್ತು ಬಗೆಹರಿಸಿದ ದೂರುಗಳನ್ನು ನಿಗದಿತ ಸಮಯದೊಳಗೆ ದೂರುಗಳ ವಿಲೇವಾರಿ ಆಗಬೇಕು ಮತ್ತು ಬಗೆಹರಿಸಿದ ದೂರುಗಳನ್ನು ಮೇಲಧಿಕಾರಿಗಳಿಗೆ ವರ್ಗಾಯಿಸುವುದನ್ನು ಕಡ್ಡಾಯಗೊಳಿಸುತ್ತದೆ. ಹೌದು, ಲಿಮಿಟೆಡ್ ಟೈಮಲ್ಲಿ ಮಾಡಬೇಕು, ಮಾಡಿಲ್ಲ ಅಂತಂದ್ರೆ ಮೇಲಧಿಕಾರಿಗಳು ವರ್ಗಾಯಿಸಬೇಕಾಗುತ್ತೆ. ಈ ವ್ಯವಸ್ಥೆಯು ಸಂಪೂರ್ಣವಾಗಿ ಕಾಗದರಹಿತವಾಗಿದೆ. ಹೌದು, ಇದೊಂದು ಪೇಪರ್ಲೆಸ್ ಸಿಸ್ಟಮ್ ಆಗಿದೆ. ಸೊ ಹಾಗಾಗಿ 1, 2, 3 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾಸ್ ಫಸ್ಟ್ ಸ್ಯಾಂಡಲ್ವುಡ್ ಜೀನ್ ಪೂಲ್ ಲಾಂಚ್ಡ್ ಇನ್ ಕರ್ನಾಟಕ. ಆಕ್ಚುಲಿ ಜೀನ್ ಪೂಲ್ ಏನಿದೆಯಲ್ಲ, ಇದರಲ್ಲಿ 2 ಕಾಂಪೊನೆಂಟ್ ಬರುತ್ತೆ. ಒಂದು ಜೀನ್ ಪೂಲ್, ಇನ್ನೊಂದು ಬರುತ್ತೆ ಜರ್ಮಾಪ್ಲಾಸ್ಟ್ ಅಂತ ಹೇಳ್ಬಿಟ್ಟು. ಜರ್ಮಾಪ್ಲಾಸ್ಟ್ ಅಂತ ಹೇಳ್ಬಿಟ್ಟು ಏನಂತಂದ್ರೆ ಈ ಒಂದು ಕೆಲವೊಂದು ಚೆನ್ನಾಗಿರುವಂಥ ಸ್ಪೀಶೀಸ್ಗಳು ಇರುತ್ತೆ ಯಾವ್ದ್ರಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ. ಸೊ ಆ ಜೀನ್ಸ್ ನಾವು ಕನ್ಸರ್ವ್ ಮಾಡಬೇಕಾಗತ್ತೆ, ಪ್ರೊಟೆಕ್ಟ್ ಮಾಡಬೇಕಾಗತ್ತೆ, ಅದನ್ನ ಎರೋಷನ್ ಆಗೋದು, ಲಾಸ್ ಆಗೋದು ತಪ್ಪಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇದು ಮಾಡಿರೋಂಥದ್ದು ಇವೆರಡುಗಳನ್ನ ಇಟ್ಕೊಂಡಿರ್ತಾರೆ. ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಪ್ರೊಟೆಕ್ಟ್ ಮಾಡೋದಕ್ಕೆ, ಜೀನ್ಗಳನ್ನ ಉಳಿಸ್ಕೊಳ್ಳೋಕೆ ಅಂತ ಮಾಡಿರುತ್ತೆ, ಅಂದ್ರೆ ಸ್ಯಾಂಡಲ್ವುಡ್ ಜೀನ್ಗಳನ್ನ. ಸೊ ಆ ಉದ್ದೇಶದಿಂದ ತಂದಿರೋದಾಗಿರುತ್ತೆ. ಮತ್ತೆ ಇದನ್ನ ಏನಂತಂದ್ರೆ ಈ ಜೀನ್ ಪೂಲ್ಗಳನ್ನ ಯೂಸ್ ಮಾಡ್ಕೊಂಡು ಕಮರ್ಷಿಯಲ್ ಆಗಿ ಒಂದು ಸ್ಯಾಂಡಲ್ವುಡ್ ಪ್ಲಾಂಟಿಂಗ್ ನ ಮಾಡುವಂಥದ್ದು, ಸೊ ಸ್ಯಾಂಪಲ್ಗಳನ್ನ ಬೇರೆ ಬೇರೆಗೆ ಕಮರ್ಷಿಯಲಿ ಕೊಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಈ ಉದ್ದೇಶದಿಂದ ತಂದಿರೋದಾಗಿರುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ, ಫಾರ್ ದ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತಂದಿರುವಂಥದ್ದಾಗಿರುತ್ತೆ. ಮತ್ತೆ ಇದನ್ನ ಯಾರು ತಂದಿರುವಂಥದ್ದು, ಇದರ ಒಂದು ನೋಡಲ್ ಏಜೆನ್ಸಿ ಯಾರು ಅಂತಂದ್ರೆ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತ. ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಇವರು ಇದರ ಉಸ್ತುವಾರಿ ವಹಿಸ್ಕೊಂಡು ನೋಡ್ಕೋತಾ ಇರ್ತಾರೆ ಈ ಒಂದು ಜೀನ್ ಪೂಲ್ನ. ಮತ್ತೆ ಇದರ ಒಂದು ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಆಲ್ರೆಡಿ ಒಂದು ಸಿರಿಚಂದನ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಸಿರಿಚಂದನ ಅಂತ ಹೇಳ್ಬಿಟ್ಟು ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ವಿ. ಅಂದ್ರೆ ಈ ಒಂದು ಕರ್ನಾಟಕ ಸೋಪ್ ಡಿಟರ್ಜೆಂಟ್ ಲಿಮಿಟೆಡ್ ಏನಿದೆ ಅವ್ರ ಜೊತೆಗೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವರಿಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಟ್ಲೀಸ್ಟ್ 1 ಲಕ್ಷ ಈ ಸ್ಯಾಂಡಲ್ವುಡ್ ಪ್ಲಾಂಟೇಶನ್ ಅಥವಾ ಸ್ಯಾಂಪ್ಲಿಂಗ್ ನ ಮಾಡಬೇಕು ಅಂತ ಉದ್ದೇಶದಲ್ಲಿ ಸ್ಕೀಮ್ ಲಾಂಚ್ ಮಾಡಿದ್ದು. ಸೊ ಅದು ಈ ಒಂದು ಟೈಮಲ್ಲಿ ನೆನ್ಪು ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ತರ ಬರ್ಬೋದು? ಪ್ರಶ್ನೆ ನೋಡೋದಾದ್ರೆ, ಭಾರತದ ಮೊದಲ ಶ್ರೀಗಂಧದ ಜೀನ್ ಪೂಲ್, ಭಾರತದಲ್ಲಿ ಫಸ್ಟ್ ತಂದಿರುವಂತಹ ಜೀನ್ ಪೂಲ್ ಕುರಿತ ಈ ಕೆಳಗಿನಗಳನ್ನು ಪರಿಗಣಿಸಿ. ಭಾರತದ ಮೊದಲ ಶ್ರೀಗಂಧದ ಜೀನ್ ಪೂಲ್ ಅನ್ನು ಮತ್ತು ಜರ್ಮಾಪ್ಲಾಸ್ಟ್ ಟ್ಯಾಂಕ್ ಅನ್ನು ಕರ್ನಾಟಕದಲ್ಲಿ ಸ್ಥಾಪಿಸಲಾಗಿದೆ. ಹೌದು, ಕರ್ನಾಟಕದಲ್ಲಿ ಲೊಕೇಟ್ ಆಗಿರುವಂತದ್ದು. ಈ ಉಪಕ್ರಮವು ಕರ್ನಾಟಕ ಮತ್ತು ಇತರ ರಾಜ್ಯಗಳಲ್ಲಿ ವಾಣಿಜ್ಯ ಕೃಷಿಗಾಗಿ ಉತ್ತಮ ಗುಣಮಟ್ಟದ ಶ್ರೀಗಂಧ ಸಸಿಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದೆ. ನಾನು ಹೇಳಿದೆ, ತುಂಬಾ ಚೆನ್ನಾಗಿರುವಂತಹ ಒಂದು ಒಳ್ಳೆಯ ಜೀನ್ ಇರುವಂತಹ ಒಂದು ಶ್ರೀಗಂಧ ಸಸಿಗಳನ್ನ ಉಳಿಸ್ಕೊಂಡು ಅದನ್ನ ಬೇರೆ ಬೇರೆ ಸ್ಟೇಟ್ಗಳಿಗೆ ಕಮರ್ಷಿಯಲಿ ಪ್ರೊಡ್ಯೂಸ್ ಮಾಡೋದಕ್ಕೆ, ಎಕ್ಸ್ಪೋರ್ಟ್ ಮಾಡುವಂತ, ಶಿಫ್ಟ್ ಮಾಡುವಂತ ಕೆಲಸನ ಮಾಡ್ತಿರ್ತಾರೆ. ಸೊ ಹಾಗಾಗಿ ಈ ಉದ್ದೇಶನೂ ಕರೆಕ್ಟ್ ಆಗಿದೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿದೆ. ಇಷ್ಟು ಟಾಪಿಕ್ಗಳೊಂದಿಗೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.